ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪೂರ್ವೀಸ್ ಕಿಚನ್. ಇವತ್ತು ನಾನು ತುಂಬ ಸುಲಭವಾಗಿ ಮಾಡುವ ಮಕ್ಕಳ ಫೇವ್ರೇಟ್ ಆಗಿರುವಂಥ ಪಾಸ್ತಾ ರೆಸಿಪಿ ಮಾಡೋಣ. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ನಾನು ಮೊದಲಿಗೆ ಒಂದು ಉಳ್ಳಾಗಡ್ಡಿ, ಒಂದು ಕ್ಯಾರೆಟು, ಒಂದು ಟೊಮೆಟೊ, ಒಂದು 4-5 ಬೀನ್ಸು, ಸ್ವಲ್ಪ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರು ಮತ್ತು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀರು ಕುದೀತಿರುವಾಗ 1 ಬೌಲ್ನಷ್ಟು ಪಾಸ್ತಾ ಹಾಕ್ಕೊಳ್ಳೋಣ. ಈಗ ಒಂದು ಪಾತ್ರೆ ಇಟ್ಕೊಂಡು 1-2 ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಜಜ್ಜಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಕೈ ಆಡಿಸ್ಕೊಂಡು ಇದಕ್ಕೆ ಉಳ್ಳಾಗಡ್ಡಿ, ಆಮೇಲೆ ಕಟ್ ಮಾಡಿರೋಂಥ ಕ್ಯಾರೆಟು, ಬೀನ್ಸ್ ಹಾಕೋತಿದ್ದೀನಿ. ಇದನ್ನು 1-2 ನಿಮಿಷ ಕೈ ಆಡಿಸ್ಕೊಂಡು 1-2 ನಿಮಿಷ ಬಾಯಿ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ, ಇದನ್ನು ತುಂಬ ಬೇಯಿಸ್ಕೋಬೇಡಿ, ಒಂದು 50% ಬೆಂದರೆ ಸಾಕು. ನೋಡಿ, ಈಗ ಬೆಂದಿದೆ. ಇದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. 1-2 ನಿಮಿಷ ಇದನ್ನು ಲೋ ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬಾಯಿ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಇದು ಟೊಮೆಟೊ ಬೆಂದಿದೆ. ನೋಡಿ, ಕೈ ಆಡಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಈಗ ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ. 3/4 ಚಮಚದಷ್ಟು ಟೊಮೆಟೊ ಕೆಚಪ್ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಅಂದರೆ ಇದು ತಳ ಹಿಡಿಬಾರ್ದು ಅಂತ ಅಷ್ಟೇ. ನೀರು ಹಾಕ್ಕೊಂಡು ಕೈ ಆಡಿಸ್ಕೊಳ್ಳೋಣ. ನೋಡಿ, ಈಗ ಇದು ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಈಗ ಪಾಸ್ತಾ ಹಾಕ್ಕೊಳ್ಳೋಣ. ಪಾಸ್ತಾ ಹಾಕ್ಕೊಂಡು ಇದಕ್ಕೆ ಪಾಸ್ತಾ ಮಸಾಲೆ ಸೇರಿಸ್ಕೊಳ್ಳೋಣ. ಆಮೇಲೆ 1 ಸ್ಪೂನಷ್ಟು ಮ್ಯಾಗಿ ಮಸಾಲೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುವಂತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ಚೆನ್ನಾಗೆಲ್ಲ ಮಸಾಲೆ ಮಿಕ್ಸ್ ಆಗಿದೆ. ನೋಡಿ, ಕರೆಕ್ಟಾಗಿ ಎಲ್ಲ ಮಸಾಲೆ ಹೊಂದ್ಕೊಂಡಿದೆ. ಇದಕ್ಕೆ ಈಗ 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಕೈ ಆಡಿಸಿ 1-2 ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ. ನೋಡಿ, ಈಗ ಸೂಪರ್ ಆಗಿರುವಂಥ ಪಾಸ್ತಾ ರೆಡಿಯಾಗಿದೆ. ನೋಡಿ, ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇರೆ ಏನಾದರೂ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ತೋರಿಸ್ತೇನೆ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.